ಆಯ್ತಪ್ಪ ಕವರೆಲ್ಲ ಹಾಕೊಡೋದು ಮನೆ ತೊಗೊಳೋದು ಎಲ್ಲಿದೆ ಗಿಟ್ಟಿ ಮೈಸೂರನ್ನು ಹೋಯ್ತಲ್ಲ ಎಲ್ಲ ಕವರಲ್ಲಿ ಹಾಕ್ಕೊಡು ಪೇಪರ್ ಕವರಲ್ಲಿ ಹಾಕ್ಕೊಡು ಆಶ್ಚರ್ಯ ನೋಡ್ತಿದ್ದೀಯ ಪ್ರಪಂಚ ಎಲ್ಲೆಲ್ಲೋ ಇದೆ ನಾವು ಮಾರೋದಿಲ್ಲ ಸಾವಿರಾರು ಜನ ಕೊಲೆ ಮಾಡೋರು ನೀನೇ ಕೊಲೆ ಮಾಡ್ತಿಲ್ಲ ಕೊಲೆನೂ ಮಾಡಿ ನಾವು ಮಾಡೋಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ ಅಂತ ನಾವು ಹೇಳಿದ್ಮೇಲೆ ನೀನು ಯೂಸ್ ಮಾಡ್ತೀಯಾ ಅಲ್ಲಲ್ಲಿ ಪ್ಲಾಸ್ಟಿಕ್ ಏನು ರಾಜಾರಾಮ್ ಬಿಲ್ದೆ ನಾವು ಯಾವುದು ಮಾಡ್ತೀನಿ ಅಷ್ಟೇ ಡೀಲ್ ಇಲ್ಲ ಅಂದರೆ ಅಂಗಡಿ ಮೇಲೆ ಇಶ್ಯೂಡ್ ಇಲ್ಲ ಹಾಂ ಮೇಡಮ್ ಬನ್ನಿ ಮೇಡಮ್ ನೀನು हमारे जैसे यार ಮಾಡಿದ್ರೆ ನನಗೆ ಸರ್ಟಿಫೈಡ್ ಅದೆಲ್ಲ ಹೌದು ಅಧಿಕಾರಿಗಳ ಆದೇಶಕ್ಕೆ ಪ್ಲಾಸ್ಟಿಕ್ನ ಮುಕ್ತ ಮಾಡಬೇಕು ಉದ್ದೇಶಕ್ಕೆ ನಾವು ಕಡಿಮೆ ಮಾಡಬೇಕು ನಾವು ಇವತ್ತು ಡೀಲರ್ಸ್ನ ಐಡೆಂಟಿಫೈ ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು 4-5 ಅಂಗಡಿಗಳನ್ನ ನಾವು ಸುಮಾರು 400ರಿಂದ 500 kgಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ ಈಗ ಅವ್ರನ್ನ ತಗೊಂಡೋಗಿ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಏನು ಆಕ್ಷನ್ ಡಿಸೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ನಾವು ಡಿಸೈಡ್ ಮಾಡ್ತೀವಿ. ಸರ್ ಕಳೆದ 3 ವರ್ಷಗಳಿಂದ ಅವೇರ್ನೆಸ್ ಮಾಡ್ತಾನೆ ಆದ್ರೂ ತಗೊಳ್ತಿದ್ದಾರೆ. ಇದು ಜನ ಅದನ್ನು ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಸೇಲ್ ಮಾಡೋರು ಕಡಿಮೆ ಆಗ್ತಾರೆ. ಸೇಲ್ ಮಾಡೋರು ಏನು ಮಾಡ್ತಾಯಿದ್ದಾರೆ, ಜನ ತೊಗೊಳ್ತಾ ಇದ್ದಾರೆ, ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇಲ್ ಮಾಡ್ತಾಯಿದ್ದಾರೆ. ಜನ ತೊಗೊಳೋದನ್ನು ನಿಲ್ಲಿಸಿದ್ರೆ ಆಟೋಮೆಟಿಕಲಿ ಸೇಲ್ಸ್ ಕಡಿಮೆ ಆಗಿದೆ. ಅಂದರೆ ಸರ್ ನೀವು ಹಿಡಿದು ಪೆನಾಲ್ಟಿ ಹಾಕಿದ್ರು ಅಂಗಡಿ ಹೊರಗೆ ನಿಮ್ಮ ಭಯ ಇಲ್ವಾ? ಆಗ್ತಾ ಇದ್ದೀವಿ. ಭಯ ಬೀಳಿಸ್ಬೇಕು ಅನ್ನೋದಕ್ಕಿಂತ ಜನರ ಆರೋಗ್ಯ ಇಂಪಾರ್ಟೆಂಟ್ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತೀವಿ. ಸರ್ ಪದೇ ಲಾಸ್ಟ್ ಟೈಮು ಸುಮಾರು KG ಗಟ್ಟಲೆ ಇದೆ. ಡಿಸ್ಟ್ರಿಬ್ಯೂಟ್ರು ಅವರೇ ಇರೋದ್ರಿಂದ ನಮಗೆ ಸುಮಾರು ಸಿಗ್ತಾ ಇದೆ. ಹಾಗಾಗಿ
ಹಾಗಾಗಿ ಇವಾಗ ಡಿಸ್ಟ್ರಿಬ್ಯೂಟರ್ ಮೇಲೆ ಏನು ಆಕ್ಷನ್ ತಗೋಬೇಕು ಅನ್ನೋ మన ಜಿಲ್ಲಾಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ಡಿಸೈಡ್ ಮಾಡಿ. ಮತ್ತು ಯಾವ ರೀತಿ ಮುಕ್ತಿ ಮಾಡಿ? ಮುಕ್ತಿ ಮಾಡೋದಕ್ಕೂ ಸ್ವಲ್ಪ ಕಷ್ಟ, ಪ್ಲಾಸ್ಟಿಕ್ನ ಎಲ್ರಿಗೂ ಗೊತ್ತಿರೋ ಥರ. ಹಾಗಾಗಿ ನಾವು ಎಷ್ಟು ಕಡಿಮೆ ಬಳಸೋದಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಬಳಸೋದಕ್ಕೆ ನಾವು ಜನರನ್ನು ಪ್ರೇರೇಪಿಸಬೇಕು ಅನ್ನೋದು ನನ್ನ. ಇವತ್ತು ಎಷ್ಟು ಪೆನಲ್ಟಿ ಹಾಕಿ? ಈಗ ಸುಮಾರು ನಮಗೆ 4 ರಿಂದ 5 ಕಡೆ ಸಿಕ್ಕಿದೆ. ಪೆನಾಲ್ಟಿನ ನಾಳೆ ಡಿಸಿಷನ್ ತಗೊಳ್ಳೋದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚಿಸಿ ಅವರು ಡೈರೆಕ್ಷನ್ಸ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಅವ್ರಿಗೆ ಏನು ವಾರ್ನ್ ಮಾಡಿದ್ರಿ ಸರ್? ಯೂಸ್ ಮಾಡಬೇಡಿ ಅಂತ ಅವತ್ತಿಂದನೂ ಹೇಳ್ತಾನೆ ಇದ್ದೀವಿ. ಈಗ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಿದೆಯೋ ಈಗಾಗಲೇ ಅವರು 3 ರಿಂದ 4 ಬಾರಿ ಅವ್ರ ಮೇಲೆ ಫೈನ್ ಹಾಕಿದ್ದೀವಿ ಈಗಾಗಲೇ. ಅದೇ ಥರ ಈಗ ಮುಂದೆ ಏನು ಕ್ರಮ ಕೈಗೊಳ್ಬೇಕು ಅಂತ ಡಿಸೈಡ್. ಈಗ ಸೀಸ್ ಮಾಡಿರೋ ಪ್ಲಾಸ್ಟಿಕ್ ಮಾಡಿರೋ ಪ್ಲಾಸ್ಟಿಕ್ನ ಆ್ಯಕ್ಚುಲಿ ಅದನ್ನು ತುಂಡು ಮಾಡಿ ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ಪ್ರೋಸೆಸ್ ಇದೆ, ಅದ್ರ ಪ್ರಕಾರ ಅದನ್ನು ವಿಲೇವಾರಿ. ಏನೇನು ಸಿಕ್ಕಿದೆ ಸರ್ ಅದು ಪ್ಲಾಸ್ಟಿಕ್? ಈ ಸ್ಟ್ರಾಸ್ ಸಿಕ್ಕಿದೆ, ಪ್ಲಾಸ್ಟಿಕ್ ಬ್ಯಾಗ್ ಸಿಕ್ಕಿದೆ, ಪ್ಲಾಸ್ಟಿಕ್ ಕಪ್ ಸಿಕ್ಕಿದೆ, ಲೋಟ ಸಿಕ್ಕಿದೆ, ಈ ಥರದ್ದು ಸಿಕ್ಕಿದೆ.